ಭಗವದ್ಗೀತೆಯ 2ನೇ ಶ್ಲೋಕ. ದೃಷ್ಟಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಈ ಶ್ಲೋಕದ ಅರ್ಥ: ಸಂಜಯನು ಹೇಳಿದ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ. ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಈ ಶ್ಲೋಕದ ಭಾವಾರ್ಥವನ್ನು ನೋಡುವುದಾದರೆ, ಧೃತರಾಷ್ಟ್ರನು ಕೇವಲ ಹುಟ್ಟುಗುರುಡನಾಗಿಯೇ ಅಲ್ಲ, ಅವನ ದುರಂತವೆಂದರೆ ಅವನು ಆಧ್ಯಾತ್ಮಿಕವಾಗಿಯೂ ನೈತಿಕವಾಗಿಯೂ ಕುರುಡನಾಗಿದ್ದನು. ಶಾರೀರಿಕ ಕುರುಡುತನ ಅವನ ಕೈಯಲ್ಲಿರಲಿಲ್ಲವಾದರೂ ಧರ್ಮಾಧರ್ಮಗಳ ನಡುವಿನ ವ್ಯತ್ಯಾಸವನ್ನು ಅರಿಯಲು ಅಸಮರ್ಥನಾಗಿದ್ದ ಅವನ ಮನಸ್ಥಿತಿಯೇ ಮಹಾಭಾರತದ ಮಹಾದುರಂತಕ್ಕೆ ಪ್ರಮುಖ ಕಾರಣವಾಯಿತು. ಧರ್ಮದ ವಿಷಯದಲ್ಲಿ ತನ್ನ ಮಕ್ಕಳು ಕೂಡ ತನ್ನಂತೆಯೇ ಕುರುಡರು ಎಂಬ ಅರಿವು ಅವನಿಗೆ ಇದ್ದರೂ ಅವರ ತಪ್ಪುಗಳನ್ನು ತಿದ್ದುವ ಧೈರ್ಯವೂ ನ್ಯಾಯದ ಪರ ನಿಲ್ಲುವ ಸಂಕಲ್ಪವೂ ಅವನಲ್ಲಿ ಕಂಡುಬರಲಿಲ್ಲ. ಪಾಂಡವರು ಹುಟ್ಟಿನಿಂದಲೇ ಧರ್ಮಿಷ್ಠರು. ಸತ್ಯ, ನ್ಯಾಯ, ತ್ಯಾಗ ಮತ್ತು ಸಹೋದರತ್ವ ಇವರ ಜೀವನದ ಮೌಲ್ಯಗಳು. ಇಂತಹ ಪಾಂಡವರೊಂದಿಗೆ ತನ್ನ ಮಕ್ಕಳಾದ ಕೌರವರು ಎಂದಿಗೂ ನಿಜವಾದ ಒಪ್ಪಂದಕ್ಕೆ ಬರಲಾರರು ಎಂಬುದು ಧೃತರಾಷ್ಟ್ರನಿಗೆ ಸ್ಪಷ್ಟವಾಗಿತ್ತು. ದುರ್ಯೋಧನನ ಅಹಂಕಾರ, ಅಸೂಯೆ ಮತ್ತು ಅಧಿಕಾರಾಸೆ ಅವನ ಸ್ವಭಾವದ ಭಾಗವಾಗಿದ್ದವು. ಆದರೂ ಸಹ ಧೃತರಾಷ್ಟ್ರನು ತನ್ನ ಮಕ್ಕಳಿಗೆ ಮಿತಿಯನ್ನಿಡಲಿಲ್ಲ. ತಂದೆಯ ಅಂಧಪ್ರೀತಿ ಅವನ ವಿವೇಕವನ್ನು ಸಂಪೂರ್ಣವಾಗಿ ಮುಚ್ಚಿಹಾಕಿತ್ತು. ಧರ್ಮಕ್ಷೇತ್ರವೆಂದು ಪ್ರಸಿದ್ಧಿಯಾದ ಕುರುಕ್ಷೇತ್ರದ ಪ್ರಭಾವದ ಬಗ್ಗೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಇದ್ದೇ ಇತ್ತು. ಅಲ್ಲಿ ನಿಂತು ಯುದ್ಧಕ್ಕೆ ಸಜ್ಜಾಗಿರುವ ತನ್ನ ಮಕ್ಕಳು ಆ ಪವಿತ್ರ ಭೂಮಿಯ ಪ್ರಭಾವದಿಂದಾದರೂ ಧರ್ಮದ ದಾರಿಗೆ ಮರಳಬಹುದೇ ಎಂಬ ಸಣ್ಣ ನಿರೀಕ್ಷೆ ಅವನ ಮನದೊಳಗೆ ಮೂಡಿತ್ತು. ಇದೇ ಕಾರಣಕ್ಕಾಗಿ ಅವನು ಸಂಜಯನನ್ನು ಪ್ರಶ್ನಿಸುತ್ತಾನೆ. ಧರ್ಮಕ್ಷೇತ್ರದಲ್ಲಿ ಏನಾಯಿತು ಎಂಬ ಅವನ ಪ್ರಶ್ನೆ ಕೇವಲ ಯುದ್ಧದ ವಿವರ ತಿಳಿಯುವ ಆಸೆಯಿಂದಲ್ಲ, ತನ್ನೊಳಗಿನ ಆತಂಕ ಮತ್ತು ಅನುಮಾನಗಳ ಪ್ರತಿಬಿಂಬವಾಗಿತ್ತು. ಸಂಜಯನು ಧೃತರಾಷ್ಟ್ರನ ಮನಸ್ಥಿತಿಯನ್ನು ಚೆನ್ನಾಗಿ ಅರಿತವನು. ರಾಜನ ಪ್ರಶ್ನೆಯ ಹಿಂದಿರುವ ಭಯ, ಅಸಹಾಯತೆ ಮತ್ತು ಅಂಧಪ್ರೀತಿಯ ಮಿಶ್ರಣವನ್ನು ಅವನು ಗ್ರಹಿಸಿದ್ದ. ಆದ್ದರಿಂದಲೇ ಸಂಜಯನು ವಿಷಣ್ಣನಾಗಿದ್ದ ರಾಜನಿಗೆ ಧೈರ್ಯ ತುಂಬುವ ಉದ್ದೇಶದಿಂದ ಮಾತನಾಡುತ್ತಾನೆ. ನಿಮ್ಮ ಮಕ್ಕಳು ಧರ್ಮಕ್ಷೇತ್ರದ ಪ್ರಭಾವದಿಂದ ಯಾವುದೇ ರೀತಿಯ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ. ಇದು ಧೃತರಾಷ್ಟ್ರನಿಗೆ ಸಾಂತ್ವನ ನೀಡುವ ಮಾತಾದರೂ ಅದೇ ಮಾತು ಕೌರವರ ನಾಶದ ಖಚಿತ ಸೂಚನೆಯೂ ಆಗಿದೆ. ದುರ್ಯೋಧನನು ಪಾಂಡವರ ಸೇನಾಬಲವನ್ನು ವೀಕ್ಷಿಸಿದ ನಂತರ ಅವನ ಮನಸ್ಸಿನಲ್ಲಿ ಭಯ ಮತ್ತು ಆತಂಕ ಮೂಡುತ್ತದೆ. ತನ್ನ ಶಕ್ತಿಯ ಮೇಲಿದ್ದ ಅತಿಯಾದ ವಿಶ್ವಾಸ ಮೊದಲ ಬಾರಿಗೆ ಕಂಪಿಸುತ್ತದೆ. ಆ ಸಂದರ್ಭದಲ್ಲಿ ಸನ್ನಿವೇಶದ ಗಂಭೀರತೆಯನ್ನು ಅರಿತು ಅವನು ಸೈನ್ಯಾಧಿಪತಿಯಾದ ದ್ರೋಣಾಚಾರ್ಯರ ಬಳಿಗೆ ಹೋಗುತ್ತಾನೆ. ಸ್ವತಃ ತಾನು ರಾಜನೆಂದು ಘೋಷಿಸಿಕೊಂಡಿದ್ದರು. ಯುದ್ಧದ ತಂತ್ರ ಮತ್ತು ಯೋಧರ ಸಾಮರ್ಥ್ಯದ ವಿಷಯದಲ್ಲಿ ಅವನಿಗೆ ಅನುಭವದ ಕೊರತೆ ಇತ್ತು. ಆದ್ದರಿಂದ ಅವನು ಗುರುಗಳ ಸಲಹೆಯನ್ನು ಅವಲಂಬಿಸಬೇಕಾದ ಪರಿಸ್ಥಿತಿಗೆ ಬರುತ್ತಾನೆ. ಇಲ್ಲಿ ದುರ್ಯೋಧನನ ವ್ಯಕ್ತಿತ್ವದ ಮತ್ತೊಂದು ಮುಖ ಗೋಚರಿಸುತ್ತದೆ. ರಾಜಕಾರಣಿಯಾಗುವ ಸಾಮರ್ಥ್ಯ ಅವನಿಗಿದ್ದರೂ ಅವನ ವ್ಯವಹಾರ ಕೌಶಲ್ಯ ಸಂಪೂರ್ಣವಾಗಿರಲಿಲ್ಲ. ಪಾಂಡವರ ಸೇನಾವ್ಯೂಹವನ್ನು ಕಂಡಾಗ ಅವನೊಳಗಿನ ಭಯವನ್ನು ಅವನು ಸಂಪೂರ್ಣವಾಗಿ ಮುಚ್ಚಿಡಲು ಸಾಧ್ಯವಾಗಲಿಲ್ಲ. ಅದೇ ಭಯ ಅವನ ಮಾತುಗಳಲ್ಲಿ, ನಡೆಗಳಲ್ಲಿ ವ್ಯಕ್ತವಾಗುತ್ತದೆ. ದ್ರೋಣಾಚಾರ್ಯರಿಗೆ ಪಾಂಡವರ ಸೇನೆಯ ಶಕ್ತಿ ಮತ್ತು ವ್ಯವಸ್ಥೆಯನ್ನು ವಿವರಿಸುವ ಮೂಲಕ ಅವನು ಪರೋಕ್ಷವಾಗಿ ತನ್ನ ಆತಂಕವನ್ನು ಹೊರಹಾಕುತ್ತಾನೆ. ಈ ಎಲ್ಲ ಘಟನೆಗಳ ಮೂಲಕ ಮಹಾಭಾರತ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಅಧಿಕಾರ, ಸಂಬಂಧ ಮತ್ತು ಅಂಧಪ್ರೀತಿ ಧರ್ಮವನ್ನು ಮೀರಿದಾಗ ಅದರ ಅಂತ್ಯ ವಿನಾಶವೇ ಆಗುತ್ತದೆ. ಧೃತರಾಷ್ಟ್ರನ ಆಧ್ಯಾತ್ಮಿಕ ಕುರುಡುತನ ಮತ್ತು ದುರ್ಯೋಧನನ ಅಹಂಕಾರ, ಈ ಎರಡರ ಸಂಗಮವೇ ಕುರುಕ್ಷೇತ್ರದ ಮಹಾಯುದ್ಧಕ್ಕೆ ಕಾರಣವಾಯಿತು. ಧರ್ಮವನ್ನು ಅರಿತರೂ ಅನುಸರಿಸದವನ ದುರಂತವೇ ಮಹಾಭಾರತದ ಹೃದಯ ವಿಷಯವಾಗಿದೆ.
ಈ ಘಟನೆಯನ್ನು ದ್ವೈತ ತತ್ವದ ದೃಷ್ಟಿಯಿಂದ ಆಳವಾಗಿ ಪರಿಶೀಲಿಸಿದರೆ ಮಹಾಭಾರತದ ಯುದ್ಧವು ಕೇವಲ ರಾಜಕೀಯ ಸಂಘರ್ಷವಲ್ಲ, ಜೀವ ಸ್ವಭಾವಗಳ ಅನಿವಾರ್ಯ ಮುಖಾಮುಖಿ ಎಂಬ ಸತ್ಯ ಸ್ಪಷ್ಟವಾಗುತ್ತದೆ. ದ್ವೈತ ಸಿದ್ಧಾಂತದ ಪ್ರಕಾರ ಜೀವಿಗಳು ಸ್ವಭಾವತಃ ಭಿನ್ನರು. ಅವರ ಗುಣ, ಪ್ರವೃತ್ತಿ ಮತ್ತು ಅರ್ಹತೆ ಒಂದೇ ಆಗಲಾರವು. ಈ ಭಿನ್ನತೆಯೇ ಅವರ ಕರ್ಮಗಳನ್ನು, ಫಲಗಳನ್ನು ನಿರ್ಧರಿಸುತ್ತದೆ. ಧರ್ಮಕ್ಷೇತ್ರದಂತಹ ಪವಿತ್ರ ಸ್ಥಳದಲ್ಲಿ ನಿಂತಿದ್ದರೂ ಕೌರವರ ತಮೋಗುಣ ಪ್ರಧಾನ ಸ್ವಭಾವದಲ್ಲಿ ಯಾವುದೇ ಪರಿವರ್ತನೆ ಉಂಟಾಗಲಿಲ್ಲ. ಅಹಂಕಾರ, ಅಸೂಯೆ, ಅಧಿಕಾರಾಸೆ ಮತ್ತು ದ್ವೇಷ ಇವೆಲ್ಲವೂ ಅವರ ಆಂತರಿಕ ಸ್ವಭಾವದ ಭಾಗವಾಗಿದ್ದವು. ಪಾಂಡವರು ಸತ್ವಗುಣ ಪ್ರಧಾನರಾಗಿದ್ದುದರಿಂದ ಸತ್ಯ, ನ್ಯಾಯ ಮತ್ತು ಧರ್ಮದ ಪಕ್ಕದಲ್ಲೇ ನಿಂತರು. ಇಲ್ಲಿ ಸ್ಥಳದ ಪವಿತ್ರತೆಗಿಂತ ಜೀವಿಯ ಸ್ವಭಾವವೇ ಪ್ರಮುಖ ಎಂಬ ತಾತ್ವಿಕ ಸತ್ಯ ಪ್ರಕಟವಾಗುತ್ತದೆ. ಕೌರವರ ಪತನವು ವಿಧಿಯ ಕ್ರೂರತೆಯಲ್ಲ, ಅದು ಅವರ ಸ್ವಭಾವದ ಸಹಜ ಪರಿಣಾಮ, ಧರ್ಮವಿರೋಧಿ ಪ್ರವೃತ್ತಿಗಳ ಅನಿವಾರ್ಯ ಅಂತ್ಯ. ಅದ್ವೈತದ ದೃಷ್ಟಿಯಿಂದ ಈ ಯುದ್ಧವನ್ನು ನೋಡಿದರೆ ಅದು ಬಾಹ್ಯವಾಗಿ ಕಾಣಿಸುವ ಶಸ್ತ್ರ ಸಂಘರ್ಷಕ್ಕಿಂತಲೂ ಆಂತರಿಕವಾಗಿ ನಡೆಯುವ ಚೇತನ ಅಚೇತನಗಳ ಯುದ್ಧವಾಗಿದೆ. ಕುರುಕ್ಷೇತ್ರವೆಂದರೆ ಕೇವಲ ಭೌಗೋಳಿಕ ಪ್ರದೇಶವಲ್ಲ, ಪ್ರತಿಯೊಬ್ಬ ಮಾನವನ ಹೃದಯವೇ ಧರ್ಮಕ್ಷೇತ್ರ. ಅಲ್ಲಿ ಸತತವಾಗಿ ಜ್ಞಾನ ಮತ್ತು ಅಜ್ಞಾನಗಳ ನಡುವೆ ಹೋರಾಟ ನಡೆಯುತ್ತಿರುತ್ತದೆ. ಧೃತರಾಷ್ಟ್ರನ ಕುರುಡುತನ ದೇಹದ ಅಂಧತ್ವಕ್ಕಿಂತ ಹೆಚ್ಚಾಗಿ ಅವಿದ್ಯೆಯ ಸಂಕೇತ. ಅವನು ಸತ್ಯವನ್ನು ಕೇಳುತ್ತಾನೆ, ಆದರೆ ಸ್ವೀಕರಿಸುವ ಧೈರ್ಯವಿಲ್ಲ. ದುರ್ಯೋಧನನ ಅಹಂಕಾರ, ನಾನೇ ಕರ್ತ, ನಾನೇ ಶಕ್ತಿವಂತ ಎಂಬ ಅಹಂಭ್ರಮೆಯ ಪ್ರತೀಕ. ಪಾಂಡವರ ಧರ್ಮನಿಷ್ಠೆ ಮನಶುದ್ಧಿಯಿಂದ ಹುಟ್ಟಿದ ವಿವೇಕದ ಫಲ. ಪಾಂಡವರ ಶಿಸ್ತುಬದ್ಧ ಸೇನಾ ವ್ಯೂಹವನ್ನು ಕಂಡು ದುರ್ಯೋಧನನಲ್ಲಿ ಹುಟ್ಟುವ ಭಯ, ಅಜ್ಞಾನಕ್ಕೆ ಜ್ಞಾನ ಎದುರಾದಾಗ ಉಂಟಾಗುವ ಕಂಪನದಂತೆ. ಆದರೆ ಆ ಭಯ ಆತ್ಮಪರಿಶೀಲನೆಗೂ ಶರಣಾಗತಿಗೂ ದಾರಿ ಮಾಡಿಕೊಡದೆ ಉಳಿದ ಕಾರಣ ಅವನಲ್ಲಿ ಆತ್ಮಜ್ಞಾನೋದಯ ಸಂಭವಿಸಲಿಲ್ಲ. ಅಜ್ಞಾನ ನಾಶವಾಗದೆ ಉಳಿದಾಗ ಯುದ್ಧ ಅನಿವಾರ್ಯವಾಗುತ್ತದೆ ಎಂಬ ಅದ್ವೈತದ ಸೂಕ್ಷ್ಮ ಸಂದೇಶ ಇಲ್ಲಿ ವ್ಯಕ್ತವಾಗುತ್ತದೆ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಜೀವ, ಜಗತ್ತು ಮತ್ತು ಈಶ್ವರರು ಭಿನ್ನರಾಗಿದ್ದರೂ ಎಲ್ಲರೂ ಭಗವಂತನ ಅವಿಭಾಜ್ಯ ಅಂಗಗಳೇ. ಈ ಸಂಬಂಧದ ಅರಿವು ಬದುಕಿನಲ್ಲಿ ಪ್ರತಿಬಿಂಬಿತವಾದಾಗಲೇ ಧರ್ಮ ಸಾರ್ಥಕವಾಗುತ್ತದೆ. ಇಲ್ಲಿ ಕೌರವರ ದೋಷ ಶಕ್ತಿಯ ಕೊರತೆಯಲ್ಲ, ಶರಣಾಗತಿಯ ಕೊರತೆ. ಧೃತರಾಷ್ಟ್ರನ ದೋಷ ಜ್ಞಾನವಿಲ್ಲದೆ ಇರುವುದಲ್ಲ, ಭಕ್ತಿಯಿಲ್ಲದೆ ಇರುವುದಾಗಿದೆ. ಅವನು ಧರ್ಮವನ್ನು ಅರಿತಿದ್ದರೂ ಭಗವಂತನ ಇಚ್ಛೆಗೆ ತಲೆಬಾಗಲಿಲ್ಲ. ಪಾಂಡವರ ಶ್ರೇಷ್ಠತೆ ಧರ್ಮ, ಭಕ್ತಿ ಮತ್ತು ಭಗವಂತನ ಇಚ್ಛೆಗೆ ಸಂಪೂರ್ಣವಾಗಿ ಶರಣಾಗಿರುವ ಗುಣದಲ್ಲಿ ಇದೆ. ಧರ್ಮಕ್ಷೇತ್ರದ ಪ್ರಭಾವ ಕೆಲಸ ಮಾಡಬೇಕಾದರೆ ಮನಸ್ಸಿನಲ್ಲಿ ಪ್ರಪತ್ತಿ, ಅಂದರೆ ಸಂಪೂರ್ಣ ಶರಣಾಗತಿ ಇರಬೇಕು. ಕೌರವರು ಗುರುಗಳ ಬಳಿಗೆ ಹೋದರು, ಯುದ್ಧತಂತ್ರ ಕೇಳಿದರು, ಆದರೆ ಭಗವಂತನಿಗೆ ಶರಣಾಗಲಿಲ್ಲ. ಆದ್ದರಿಂದ ಆ ಪವಿತ್ರ ಕ್ಷೇತ್ರವು ಅವರನ್ನು ಉದ್ಧರಿಸಲಿಲ್ಲ. ಈ ರೀತಿ ಸಮಗ್ರವಾಗಿ ನೋಡಿದರೆ ಮಹಾಭಾರತದ ಆರಂಭದಲ್ಲಿಯೇ ವ್ಯಾಸರು ಮಾನವ ಜೀವನದ ಮಹಾ ಸತ್ಯವನ್ನು ಸೂಚಿಸುತ್ತಾರೆ. ಧರ್ಮವನ್ನು ತಿಳಿದಷ್ಟೇ ಸಾಕಾಗದು, ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಸ್ಥಳ ಪವಿತ್ರವಾಗಿದ್ದರೂ, ಶಕ್ತಿ ಅಪಾರವಾಗಿದ್ದರೂ, ಸಂಬಂಧಗಳು ಬಲವಾಗಿದ್ದರೂ, ರಾಜಕೀಯ ಕುಶಲತೆ ಇದ್ದರೂ, ಮನಸ್ಸು ಶುದ್ಧವಾಗದೆ ಭಕ್ತಿ ಮತ್ತು ಶರಣಾಗತಿ ಇಲ್ಲದಿದ್ದರೆ ಅವುಗಳೆಲ್ಲವೂ ಕ್ಷಣಿಕ. ಧರ್ಮಕ್ಷೇತ್ರದಲ್ಲಿಯೇ ನಿಂತರೂ ಅಧರ್ಮವೇ ಮೇಲುಗೈ ಸಾಧಿಸಬಹುದು. ಧೃತರಾಷ್ಟ್ರನ ಆಧ್ಯಾತ್ಮಿಕ ಕುರುಡುತನ ಮತ್ತು ದುರ್ಯೋಧನನ ಅಹಂಕಾರ ಒಂದಾಗಿ ಮಹಾಯುದ್ಧಕ್ಕೆ ಕಾರಣವಾದರೆ, ಪಾಂಡವರ ಧರ್ಮನಿಷ್ಠೆ, ವಿವೇಕ ಮತ್ತು ಶರಣಾಗತಿಯೇ ಅಂತಿಮ ಜಯದ ಮೂಲವಾಗುತ್ತದೆ. ಇದುವೇ ಮಹಾಭಾರತವು ಪ್ರತಿಯೊಬ್ಬ ಮಾನವನಿಗೂ ನೀಡುವ ಶಾಶ್ವತ ಉಪದೇಶ. ಪುರಾತನ ಕಾಲದಲ್ಲಿ ಆರ್ಯಾವರ್ತದ ಮಧ್ಯಭಾಗದಲ್ಲಿ ಧರ್ಮಾವನವೆಂಬ ಪ್ರಸಿದ್ಧ ರಾಜ್ಯವಿತ್ತು. ಆ ರಾಜ್ಯವನ್ನು ಧರ್ಮನಾಥನೆಂಬ ರಾಜ ಆಳುತ್ತಿದ್ದ. ಧರ್ಮನಾಥನು ಶೂರನೂ ಜ್ಞಾನಿಯೂ ಆಗಿದ್ದರು.
ಅವನ ಜೀವನದ ಮಹಾ ದೌರ್ಬಲ್ಯ ಅವನ ಮಗನ ಮೇಲಿನ ಅತಿಯಾದ ಆಸಕ್ತಿ. ಅವನ ಪುತ್ರ ವಿರೋಧಕೇಶಿ ಅಪಾರ ಬಲ, ಸಂಪತ್ತು ಮತ್ತು ಯೌವನದಿಂದ ತುಂಬಿದ್ದ. ಆದರೆ ಅವನ ಮನಸ್ಸು ಅಹಂಕಾರದಿಂದ, ಅಸೂಯೆಯಿಂದ ಮತ್ತು ಅಧಿಕಾರಾಸೆಯಿಂದ ಆವರಿತವಾಗಿತ್ತು. ರಾಜನು ಮಗನ ದೋಷಗಳನ್ನು ಕಂಡರೂ ಕಾಲ ಬಂದಾಗ ಅವನು ಸರಿಯಾಗುತ್ತಾನೆ ಎಂಬ ಭ್ರಮೆಯಲ್ಲಿ ಅವನ್ನು ನಿರ್ಲಕ್ಷಿಸಿದ. ಅದೇ ರಾಜ್ಯದಲ್ಲಿ ದೇವಭಕ್ತನಾದ ಪುರೋಹಿತನ ಆಶ್ರಮವಿತ್ತು. ಅಲ್ಲಿ ಪುರೋಹಿತನ 5 ಶಿಷ್ಯರು ವಾಸಿಸುತ್ತಿದ್ದರು. ಅವರು ಸತ್ಯ, ಶೀಲ, ದಯೆ, ತ್ಯಾಗ ಮತ್ತು ಶ್ರದ್ಧೆ ಈ 5 ಗುಣಗಳ ಪ್ರತೀಕರಾಗಿದ್ದರು. ಅವರ ಬದುಕು ಸರಳವಾಗಿದ್ದರು. ಅವರ ಮನಸ್ಸು ಶುದ್ಧವಾಗಿತ್ತು. ಜನರು ಅವರನ್ನು ಗೌರವಿಸುತ್ತಿದ್ದರು, ಏಕೆಂದರೆ ಅವರಲ್ಲಿ ಶಕ್ತಿ ಕಡಿಮೆಯಾದರೂ ಧರ್ಮದ ಬಲ ಅಪಾರವಾಗಿತ್ತು. ಒಂದು ದಿನ ದೇವವಾಣಿಯಾಯಿತು. ಧರ್ಮಾವನದ ಉತ್ತರ ಭಾಗದಲ್ಲಿರುವ ಪವಿತ್ರ ಭೂಮಿಯಲ್ಲಿ ಧರ್ಮ ಮತ್ತು ಅಧರ್ಮಗಳ ಪರೀಕ್ಷೆ ನಡೆಯಲಿದೆ. ಅಲ್ಲಿ ನಿಂತವರ ನಿಜ ಸ್ವಭಾವ ಪ್ರಕಟವಾಗಲಿದೆ. ಈ ಭೂಮಿಯನ್ನು ಸತ್ಯಕ್ಷೇತ್ರ ಎಂದು ಕರೆಯಲಾಯಿತು. ರಾಜ ಧರ್ಮನಾಥನು ಈ ದೇವವಾಣಿಯನ್ನು ಕೇಳಿ ತನ್ನ ಮಗನ ಮನಸ್ಸು ಅಲ್ಲಿ ಶುದ್ಧವಾಗಬಹುದು ಎಂಬ ನಿರೀಕ್ಷೆಯಿಂದ ಅವನನ್ನು, ಆಶ್ರಮದ ಶಿಷ್ಯರನ್ನು ಅಲ್ಲಿಗೆ ಕಳುಹಿಸಿದ. ಸತ್ಯಕ್ಷೇತ್ರದಲ್ಲಿ ಪ್ರವೇಶಿಸಿದ ಕ್ಷಣದಿಂದಲೇ ಇಬ್ಬರ ಸ್ವಭಾವಗಳು ಸ್ಪಷ್ಟವಾಗತೊಡಗಿದವು. ವಿರೋಧಕೇಶಿಗೆ ತನ್ನ ಶಕ್ತಿ ಮತ್ತು ಸೇನೆಯ ಮೇಲೆ ಹೆಮ್ಮೆ ಹೆಚ್ಚಾಯಿತು. ಅವನು ಈ ಪವಿತ್ರ ಸ್ಥಳದಲ್ಲಿದ್ದರೆ ನನಗೆ ಇನ್ನಷ್ಟು ಮಹಿಮೆ ಸಿಗಬೇಕು ಎಂದುಕೊಂಡ. ಆದರೆ ಆಶ್ರಮದ ಶಿಷ್ಯರು ಆ ಭೂಮಿಯನ್ನು ಪ್ರಾರ್ಥನೆಯಿಂದ, ವಿನಯದಿಂದ ವಂದಿಸಿದರು. ಅವರ ಮನಸ್ಸಿನಲ್ಲಿ ಜಯಾಸೆ ಇರಲಿಲ್ಲ. ಧರ್ಮದ ಪಥದಲ್ಲಿ ನಿಲ್ಲಬೇಕೆಂಬ ಸಂಕಲ್ಪ ಮಾತ್ರವಿತ್ತು. ಸಮಯ ಕಳೆದಂತೆ ಸಂಘರ್ಷ ಅನಿವಾರ್ಯವಾಯಿತು. ವಿರೋಧಕೇಶಿಯು ಶಿಷ್ಯರ ಶಾಂತ ಜೀವನವನ್ನು ದೌರ್ಬಲ್ಯವೆಂದು ಭಾವಿಸಿದ. ತನ್ನ ಶಕ್ತಿಯಿಂದಲೇ ಎಲ್ಲವನ್ನೂ ಗೆಲ್ಲಬಹುದು ಎಂಬ ಅಹಂಕಾರ ಅವನನ್ನು ಆವರಿಸಿತು. ಆದರೆ ಯುದ್ಧದ ಕ್ಷಣ ಬಂದಾಗ ಅವನ ಮನಸ್ಸು ಅಶಾಂತವಾಯಿತು. ಶಿಷ್ಯರ ಶಾಂತ ಮುಖಗಳು ಅವನೊಳಗಿನ ಭಯವನ್ನು ಎಬ್ಬಿಸಿದವು. ಅದು ಜ್ಞಾನೋದಯವಾಗಬಹುದಾದ ಕ್ಷಣವಾಗಿತ್ತು. ಆದರೆ ಅವನು ಆ ಭಯವನ್ನು ಶರಣಾಗತಿಯಾಗಿ ಪರಿವರ್ತಿಸಿಕೊಳ್ಳಲಿಲ್ಲ. ತನ್ನ ಅಹಂಕಾರವನ್ನೇ ಆಶ್ರಯಿಸಿದ. ಅಂತಿಮವಾಗಿ ಸತ್ಯಕ್ಷೇತ್ರದಲ್ಲಿ ಅವನ ಶಕ್ತಿ ಕುಸಿಯಿತು. ಅವನನ್ನು ಸೋಲಿಸಿದದ್ದು ಶಿಷ್ಯರ ಆಯುಧವಲ್ಲ, ಅವರ ಧರ್ಮನಿಷ್ಠೆ. ದೇವವಾಣಿ ಮತ್ತೆ ಕೇಳಿಬಂತು. ಸ್ಥಳ ಪವಿತ್ರವಾದುದರಿಂದಲ್ಲ, ಮನಸ್ಸು ಶುದ್ಧವಾದುದರಿಂದ ಧರ್ಮ ಜಯಿಸಿದೆ. ರಾಜ ಧರ್ಮನಾಥನು ಆಗ ತನ್ನ ದೋಷವನ್ನು ಅರಿತುಕೊಂಡ. ಮಗನ ಮೇಲಿನ ಅಂಧ ಪ್ರೀತಿಯೇ ತನ್ನ ಜ್ಞಾನವನ್ನು ಮುಚ್ಚಿತ್ತು ಎಂಬ ಸತ್ಯ ಅವನಿಗೆ ಸ್ಪಷ್ಟವಾಯಿತು. ಈ ಕಥೆಯ ತತ್ವಾರ್ಥಗಳು ಜೀವನಕ್ಕೆ ಅತ್ಯಂತ ಸಮೀಪವಾಗಿವೆ. ದ್ವೈತದ ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಬ್ಬನ ಸ್ವಭಾವವೇ ಅವನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಾವು ಯಾವ ಗುಣಗಳನ್ನು ಪೋಷಿಸುತ್ತೇವೋ ಅದೇ ಫಲವಾಗಿ ಮರಳಿ ಬರುತ್ತದೆ. ಅದ್ವೈತದ ದೃಷ್ಟಿಯಲ್ಲಿ ನಮ್ಮ ಬದುಕಿನ ಯುದ್ಧಗಳು ಬಹುಪಾಲು ಆಂತರಿಕ. ಅಹಂಕಾರ, ಭಯ, ಅಸೂಯೆ ಮತ್ತು ಆಸೆಗಳು ನಮ್ಮೊಳಗಿನ ಕೌರವರು. ವಿವೇಕ, ಶಾಂತಿ ಮತ್ತು ಧರ್ಮ ನಮ್ಮೊಳಗಿನ ಪಾಂಡವರು. ಯಾವ ಪಾಳೆಯವನ್ನು ಪೋಷಿಸುತ್ತೇವೋ ಅದೇ ಗೆಲ್ಲುತ್ತದೆ. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಶಕ್ತಿ ಮತ್ತು ಜ್ಞಾನ ಮಾತ್ರ ಸಾಕಾಗುವುದಿಲ್ಲ. ಶರಣಾಗತಿ ಅತ್ಯಗತ್ಯ. ಜೀವನದಲ್ಲಿ ನಾವು ನಮ್ಮ ಶಕ್ತಿಯ ಮೇಲೆ ಮಾತ್ರ ನಂಬಿಕೆ ಇಟ್ಟರೆ ಅಹಂಕಾರ ಹೆಚ್ಚುತ್ತದೆ. ಆದರೆ ಆ ಶಕ್ತಿಯನ್ನು ಭಗವಂತನಿಗೆ ಅರ್ಪಿಸಿ ಅವನ ಇಚ್ಛೆಗೆ ತಲೆಬಾಗಿದಾಗ ಬದುಕು ಸಮತೋಲನಗೊಳ್ಳುತ್ತದೆ. ಹೀಗಾಗಿ ಈ ಕಥೆ ನಮಗೆ ಕಲಿಸುವ ಪಾಠ ಏನೆಂದರೆ, ಪವಿತ್ರ ಸ್ಥಳಗಳಿಗೆ ಹೋಗುವುದರಿಂದ ಮಾತ್ರ ಜೀವನ ಶುದ್ಧವಾಗುವುದಿಲ್ಲ, ಮನಸ್ಸನ್ನು ಪವಿತ್ರಗೊಳಿಸಬೇಕು. ಧರ್ಮವನ್ನು ತಿಳಿಯುವುದಷ್ಟೇ ಸಾಲದು, ಪ್ರತಿದಿನದ ಬದುಕಿನಲ್ಲಿ ಅದನ್ನು ಅನುಸರಿಸಬೇಕು. ಅಹಂಕಾರ ಬರುವ ಪ್ರತಿಕ್ಷಣದಲ್ಲೂ ವಿನಯವನ್ನು ಬೆಳೆಸಬೇಕು. ಭಯ ಬಂದಾಗ ಶರಣಾಗತಿಯನ್ನು ಅಭ್ಯಾಸ ಮಾಡಬೇಕು. ಆಗ ಪ್ರತಿಯೊಬ್ಬನ ಹೃದಯವೇ ಧರ್ಮಕ್ಷೇತ್ರವಾಗುತ್ತದೆ ಮತ್ತು ಆ ಕ್ಷೇತ್ರದಲ್ಲಿ ಧರ್ಮವೇ ಸದಾ ಜಯಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.